अहो वयं धन्यतमा यतत्र त्यक्ताः पितृभ्यां न विचिन्तयामः अभक्ष्यमाणा अबला वृकादिभिः सरक्षिता रक्षति यो हि गर्भे। सर्वेषां भूतानां साम्परायाय यदिदं भागवताख्यं पुराणं प्रणिनाय बादरायणः तत्रैव वर्तमानान् कांश्चित् श्लोकान् अनेकेषु प्रकरणेषु संजग्राह अवधूतशिरोमणिः विष्णुतीर्थः। तत्रेदं प्रवर्तते वैराग्यप्रकरणं। कान् निमित्तविशेषान् समीक्ष्य साधकः विरजेत्, अपि च तया विरक्त्या कथं ज्ञानं भक्तिं च सम्पादयेत्, कथं च अनेन त्रयेण ज्ञानभक्तिवैराग्याख्येन अमृतत्वाय कल्पते न च कल्पते संसाराध्वने। तादृशाः विषयाः अत्र सुचारुरूपेण संवर्ण्यन्ते। नैकविधानां राज्ञां ऋषीणां च चरितानि उदाहृत्य कथं तैः व्यरज्यत अस्मिन् संसारे, कथं च भक्तिज्ञानादि संपादनद्वारा भगवान् समतोष्यत इति। तत्र चित्रकेतु राजस्य यदा पुत्रशोकः समजनि तदा तस्य राज्ञी कृतज्ञुतिः भृशं रुरोद, जगर्ह च सृष्टिकर्तारं चतुर्मुखम्। बंधु स्नेह एव सर्वाणि एतानि दुःखानि आतनोति। अतः त्वमेव एतं स्नेहपाशं कर्तय, तेन च कृत्पाशाः सर्वेपि जीवाः दुःखं तर्तुं प्रभवेयुः इति। अयम् अन्यः एकषष्टितमः श्लोकः, 61ನೇ श्लोक भागवत सारोद्धारे। मूलग्रन्थेषु च ग्रन्थे भागवते तु अयं सप्तमस्कन्धस्य द्वितीयाध्यायस्य 38 श्लोकः, 7ನೇ ಸ್ಕಂದದ 2ನೇ ಅಧ್ಯಾಯದ 38ನೇ ಶ್ಲೋಕ ಮೂಲ ಭಾಗವತದಲ್ಲಿ. ಇದು ಕೂಡ ಸಾಧಕನಿಗೆ ವೈರಾಗ್ಯವನ್ನು ಹುಟ್ಟಿಸಲಿಕ್ಕಾಗಿಯೇ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಪ್ರಸಂಗದಲ್ಲಿ ಆಡಿದ ಮಾತುಗಳನ್ನು ಸಂಗ್ರಹಿಸಿದ್ದೇ ಆಗಿದೆ. ಬಾಲಯವನ ಹಿತೋಪದೇಶ, ಬಾಲಯಮ ಇವನು. ಯಮ ಬಾಲಕ ರೂಪದಿಂದ ಬಂದು ಒಬ್ಬನ ಸ್ನೇಹ ಪಾಶವನ್ನ ಕತ್ತರಿಸಿದ್ದನ್ನು ಇಲ್ಲಿ ನೋಡ್ತೇವೆ.
ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ ಇಬ್ಬರು ಸಹೋದರರು, ದ್ವಿತೀಯ ಮಕ್ಕಳು. ಅದರಲ್ಲಿ ಹಿರಣ್ಯಾಕ್ಷನನ್ನ ವರಾಹ ರೂಪಿಯಾದ ಭಗವಂತ ವಧಿಸಿದ, ಇದು ನಮ್ಗೆ ಗೊತ್ತಿದೆ. ಆಗ ದ್ವಿತೀಯನ್ನ ಹಿರಣ್ಯಕಶಿಪು ಸಂತೈಸಿದ. ಮತ್ತೆ ಅಲ್ಲಿ ಸುಯಜ್ಞ ಅನ್ನುವ ಒಬ್ಬ ರಾಜನ ಕಥೆಯನ್ನ ಹೇಳಲಿಕ್ಕೆ ತೊಡಗಿದೆ. ಸುಯಜ್ಞ ಅನ್ನುವ ರಾಜ ಮರಣಿಸಿದಾಗ ಆ ರಾಣಿಯರು ನಾನಾ ಥರದ ರೋದನ ಮಾಡಿದರು. ಆಗ ಯಮದೇವನೇ ಬಾಲಕ ರೂಪದಿಂದ ಅಲ್ಲಿಗೆ ಬಂದ. ಪ್ರೇತರಾಜ ಏವ ತಚ್ಛಾಂತಿ ಬಾಲರೂಪಂ ಸಮಾಸ್ಥಾಯ ತತ್ರಾಗತ್ಯ ಸಮಾಧತ್ತೆ ಇತ್ಯಾಹ. ಏನು ಹೇಳಿದ ಅವನು? ಸತ್ತವನಿಗಾಗಿ ಅಳುವುದಕ್ಕೆ ಏನೂ ಅರ್ಥ ಇಲ್ಲ. ಆ ಸತ್ತ ವ್ಯಕ್ತಿ, ಅವನ ಗಂಡ ಇರಬಹುದು, ಹೆಂಡತಿ ಇರಬಹುದು, ಮಗಳಿರಬಹುದು, ಮಗ ಇರಬಹುದು, ಅವ್ರು ಯಾರೂ ಕೂಡ ನಿಮಗೆ ಸುಖ ಕೊಡ್ಲಿಕ್ಕೆ ಸ್ವತಂತ್ರರೇನು? ಸ್ವತಂತ್ರನಾದವನು ಈ ಜಗತ್ತಿನಲ್ಲಿ ಭಗವಂತ ಒಬ್ಬನೇ. ಗರ್ಭದಲ್ಲಿ ರಕ್ಷಣೆ ಮಾಡುವವನು ಅವನೇ, ಹೊರಗಡೆ ರಕ್ಷಣೆ ಮಾಡುವವನು ಅವನೇ, ಸುಖ ನೀಡುವವನು ಅವನೇ. ಆದ್ರಿಂದ ನಾನು ಈ ಕಾಡಿನಲ್ಲಿ ಸಂಚಾರ ಮಾಡ್ತಿದ್ದೇನೆ ಅಂತ ಹೇಳ್ತಿದ್ದಾನೆ ಆ ಯಮ. ನನ್ನ ತಂದೆ ತಾಯಂದಿರು ಕಾಡಿನಲ್ಲೇ ಪರಿತ್ಯಜಿಸಿಬಿಟ್ರು. ನಾನು ನನ್ನ ರಕ್ಷಣೆ ಬಗ್ಗೆ ಆಲೋಚನೆಯನ್ನು ಮಾಡೋದಿಲ್ಲ, ಆದ್ರೆ ಭಗವಂತನೇ ರಕ್ಷಿಸ್ತಾನೆ ಅಂತ ನಂಬಿದ್ದೇನೆ. ಯಾವುದೇ ಹುಲಿ, ಸಿಂಹ, ತೋಳ ಮೊದಲಾದ ಪ್ರಾಣಿಗಳಿಗೆ ನಾನಿನ್ನೂ ಬಲಿಯಾಗಿಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗ ನನ್ನನ್ನು ಯಾರು ರಕ್ಷಿಸಿದ್ರೋ ಅವನೇ ನನಗೆ ಹೊರಗಡೆಯೂ ರಕ್ಷಣೆ ಮಾಡ್ತಾನೆ. ಒಂದು ವೇಳೆ ಅವನು ಕೂಡ ನನ್ನನ್ನು ರಕ್ಷಿಸಲಿಕ್ಕೆ ಮನಸ್ಸು ಮಾಡದೆ ಹೋದ್ರೆ ಬೇರೆ ಯಾರು ರಕ್ಷಣೆ ಮಾಡಿಯೂ ಕೂಡ ಉಪಯೋಗ ಇಲ್ಲ. ಆದ್ರಿಂದ ನನ್ನ ದೃಷ್ಟಾಂತವನ್ನೇ ನೀವೆಲ್ಲರೂ ತಗೊಳ್ಬೇಕು. ಈ ದೃಷ್ಟಾಂತವನ್ನ ನಿರೂಪಿಸಿ ನೀವು ಕೂಡ ಎಲ್ಲ ದುಃಖದಿಂದ ನಿಮ್ಮನ್ನು ನೀವು ಬಿಡುಗಡೆ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾನ. ಮುಂದಿನ ಶ್ಲೋಕನೂ ಕೂಡ ಅದೇ 7ನೇ ಸ್ಕಂದದ 2ನೇ ಅಧ್ಯಾಯದ 40ನೇ ಶ್ಲೋಕ. ಇದು ಕೂಡ ತುಂಬಾ ಸುಂದರವಾದ ಶ್ಲೋಕ. ಪತಿಚ್ಯುತಂ ತಿಷ್ಠತಿ ದೈವರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ ಅಂತ ಶ್ಲೋಕ. ಬಾಲಕ ಹೇಳಿದ್ದನ್ನು ಕೇಳಿ ಅವರಿಗೆಲ್ಲ ಬಹಳ ಆಶ್ಚರ್ಯ ಆಯ್ತಂತೆ, ರಾಣಿಯರಿಗೆ. ಯಾಕಂದ್ರೆ ಅವ್ನು ಹೇಳ್ತಿರೋ ಮಾತು ದೊಡ್ಡವರು, ಅನುಭವಿಗಳಾದವರು, ಜ್ಞಾನಿಗಳು ಆಡುವ ಮಾತಿನಂತೆ ಇತ್ತು. ವಿಸ್ಮಯ ಆಗಿತ್ತು ಅವರಿಗೆ. ಅವರಿಗೆ ಈ ಕಾಲನಾಮಕನಾದ ಭಗವಂತನ ಅನುಗ್ರಹದಿಂದಲೇ ಎಲ್ಲರೂ ಸುರಕ್ಷಿತರಾಗಿರ್ತಾರೆ. ಆತ ಏನಾದರೂ ಅನುಗ್ರಹ ಮಾಡಬೇಕು ಅಂತ ಬಯಸದೆ ಹೋದ್ರೆ ಎಲ್ಲರೂ ಕೂಡ ನಾಶ ಹೊಂದಿ ಬಿಡ್ತಾರೆ ಅಂತ ಹೇಳಿದೆ. ಪತಿಚ್ಯುತಂ ತಿಷ್ಠತಿ ದೈವರಕ್ಷಿತಂ, ದೈವನೇ ಎಲ್ಲರನ್ನೂ ಕಾಪಾಡೋದು ಅಂತ ಅವನು ಆ ಕಥೆಯನ್ನ, ಆ ಸಂಗತಿಯನ್ನೆಲ್ಲ ಅವರಿಗೆ ವರ್ಣನೆ ಮಾಡಿದ. ಬೀದಿಯಲ್ಲಿ ಬೀಳಿಸಿ ಹೋಗಿರ್ತಾರೆ ಕೆಲವು ಬಾರಿ ಯಾವ್ಯಾವ ಪ್ರಾಣಿಯ ಮರಿಗಳು, ಮನುಷ್ಯ ಶಿಶು ಕೆಲವು ಬಾರಿ ಬೀದಿಯಲ್ಲಿ ಬಿದ್ದಿರೋ ಪ್ರಸಂಗ ಇರ್ತದೆ. ಆದ್ರೆ ದೈವದ ಬಲ ಇದ್ರೆ ಅವು ಉಳಿತವೆ. ಮತ್ತೆ ಅವು ಒಂದು ವೇಳೆ ದೈವದ ಬಲ ಇಲ್ಲದೆ ಹೋದ್ರೆ ಮನೆಯೊಳಗೆ ಅತ್ಯಂತ ಸುರಕ್ಷಿತವಾಗಿದ್ರೂ ಕೂಡ ಉಳಿಯೋದಿಲ್ಲ. ಮತ್ತೊಂದು ಕಡೆ ಪಂಚತಂತ್ರದಲ್ಲಿ ಅಂಥದೇ ಶ್ಲೋಕ ಬರ್ತದೆ. ಅರಕ್ಷಿತಂ ತಿಷ್ಠತಿ ದೈವರಕ್ಷಿತಂ ಸುರಕ್ಷಿತಂ ದೈವಹತಂ ವಿನಶ್ಯತೆ ಅಂತ. ಅದು ಭಾಗವತದ ಈ ಶ್ಲೋಕದ ಪ್ರಭಾವದಿಂದಲೇ ಪಂಚತಂತ್ರದ ಕವಿ ಹೊಸದ ಕವಿತೆ. ಅರಕ್ಷಿತಂ ತಿಷ್ಠತಿ ದೈವರಕ್ಷಿತಂ, ಬೀದಿಯಲ್ಲಿ ಬಿದ್ದಾಗ ರಕ್ಷಣೆ ಮಾಡುವವರು ಯಾರಿರ್ತಾರೆ? ಆದ್ರೆ ದೈವವೇ ರಕ್ಷಣೆ ಮಾಡಿದರೆ ಅದು ಉಳಿತದೆ. ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತೆ ಸುರಕ್ಷಿತಂ ದೈವಹತಂ ವಿನಶ್ಯತೆ ಅಂತ ಪಂಚತಂತ್ರದಲ್ಲಿ. ಸುರಕ್ಷಿತವಾಗಿ ಮನೆಯಲ್ಲಿ ಇದ್ದೀರಿ, ಯಾವುದೇ ಮಳೆ ಗಾಳಿ ಚಳಿಯ ಬಾಧೆ ಆಗದಂತೆ ರಕ್ಷಣೆಯೂ ಇದೆ. 4 ಗೋಡೆಗಳಿವೆ, ಮೇಲೊಂದು ಗಟ್ಟಿಮುಟ್ಟಾದ ಸೂರಿದೆ, ಆ ಮನೆಗೆ ಮತ್ತೊಂದು ಆಭರಣ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ದೈವಹತಂ ವಿನಶ್ಯತೆ,
ಆ ದೈವ ಒಂದು ವೇಳೆ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿಬಿಟ್ರೆ ಅದು ಕೊಂದೇ ಹಾಕ್ತದೆ. ಜೀವತ್ಯನಾಥೋಪಿ ತದೀಕ್ಷಿತೋ ಮನೆ. ದೈವಾನುಗ್ರಹ ಇದ್ದರೆ ಆ ಭಗವಂತನ ಕಣ್ಣೋಟದ ಸುರಕ್ಷತೆ ಇದ್ದರೆ ಅಲ್ಲಿಯೂ ಬದುಕ್ತಾನೆ. ಅದಿಲ್ಲದೆ ಹೋದ್ರೆ ಗೃಹೇಪಿ ಗುಪ್ತೋಸ್ಯ ಹತೋನ ಜೀವತೆ. ಮನೆಯಲ್ಲಿ ಇದ್ರೂ ಕೂಡ ಆ ಭಗವಂತನ ರಕ್ಷಣೆ ಒಂದಿಲ್ಲದೆ ಹೋದ್ರೆ ಮನೆಯಲ್ಲಿದ್ರೂ ಕೂಡ ಸತ್ತು ಹೋಗಿಬಿಡ್ತಾನೆ. ಇದು ಹಿರಣ್ಯಕಶಿಪು ತನ್ನ ತಾಯಿ ದಿತಿಗೆ ಆ ಸುಯಜ್ಞನ ಕಥೆಯನ್ನ ಹೇಳುವಂಥದ್ದು ಇಲ್ಲಿ ಬರೋದು, ಈಗ ನಾವು ನೋಡ್ತಿರೋದು. ಈ ಶ್ಲೋಕವನ್ನು ನೋಡಿದಾಗ ನನಗೆ ಒಂದೆರಡು ಘಟನೆಗಳು ಎಲ್ಲೋ ಓದಿದ್ದು ಕೇಳಿದ್ದು ನೆನಪಿಗೆ ಬರ್ತವೆ. ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಒಂದು ರಾಷ್ಟ್ರೀಯ ಸೇನಾ ಒಂದಿತ್ತು, ಅದೆಲ್ಲ ನಮಗೆಲ್ಲ ಗೊತ್ತಿದ್ದೇ ಇದೆ. ಅದರ ಸೈನಿಕರು ಒಂದು ಬಾರಿ ಬರ್ಮಾ ಪ್ರದೇಶದಲ್ಲಿ ಬ್ರಿಟಿಷರ ಜೊತೆಗೆ ಯುದ್ಧದಲ್ಲಿ ತೊಡಗಿದ್ದಾಗ ಒಂದು ವಿಮಾನ ಅಪಘಾತಕ್ಕೊಳಗಾಗಿತ್ತಂತೆ. ಆಗ ಈ ಸುಭಾಷ್ ಚಂದ್ರ ಬೋಸರ ಆ ಸೈನ್ಯದ ಸೈನಿಕರು, ಅದರಲ್ಲಿ ಪ್ರಾಯ ಅವರು ಕರ್ನಾಟಕದವರೊಬ್ಬರು ರಾಮರಾವ್ ಅಂತ, INA ರಾಮರಾವ್ ಅಂತ ಅವ್ರನ್ನೇನೋ ಕರೀತಾರೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಆ ರಾಮರಾವ್ ಅನ್ನೋರು ಆ ಯುದ್ಧದಲ್ಲಿ ತೊಡಗಿದ್ರು. ಅಲ್ಲಿ ಅವರು ತಾವು ಕಂಡಂತ ಒಂದು ಘಟನೆಯನ್ನು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಅಂತ ಕೇಳಿದ ನೆನಪು ಅಥವಾ ಓದಿದ ನೆನಪು ಏನೋ. ಅಪಘಾತ ಆಯ್ತಲ್ಲ, ಅಲ್ಲಿ ಇವ್ರು ಹೋದ್ರು. ವಿಮಾನ ಎಲ್ಲ ಹೊತ್ತಿ ಉರಿದು ಬಿದ್ದಿತ್ತು. ಆ ವಿಮಾನದ ಹತ್ತಿರ ಒಂದು ಕಡೆ ಮಗುವಿನ ಅಳುವಿನ ಶಬ್ದ ಕೇಳಿಸ್ತು. ಅದೇನೋ ಮಗುವಿನ ಅಳುವಿನ ಶಬ್ದ, ಮಗುವಿಗೆ ಏನಾಗಿದೆಯೋ ಏನೋ ಪಾಪ ಅಂತ ಇವರಲ್ಲಿ ಗಡಬಡಿಸಿ ಹೋದ್ರು. ನೋಡಿದ್ರೆ ಒಂದು ಹುಲ್ಲಿನ ರಾಶಿ, ಎಲೆಗಳ ಮೆತ್ತನೆ ಹಾಸಿನ ಮೇಲೆ ಆ ಮಗು ಮಲಗಿದೆ. ಏಕಾಂಗಿ ಆದ್ರಿಂದ ಅಳುತ್ತಿದೆ ಅಷ್ಟೆ. ಎಲ್ಲಿಯೋ ಅದಕ್ಕೊಂದು ಸ್ವಲ್ಪ ಗಾಯವೂ ಆಗಿಲ್ಲ, ವಿಮಾನದಿಂದ ಬಿದ್ದಿದ್ರು ಕೂಡ. ಉಳಿದವರೆಲ್ಲ ಸುಟ್ಟು ಕರಕಲಾಗಿ ಹೋಗಿದ್ದಾರೆ, ಇದಕ್ಕೆ ಮಾತ್ರ ಏನೂ ಆಗಿಲ್ಲ, ಅಳ್ತಾ ಇದೆ. ಅದಕ್ಕೆ ಹೇಳಲಿಕ್ಕೂ ಆಗ್ತಿಲ್ಲ. ಅದರ ಮೈ ಮೇಲೊಂದು ಪುಸ್ತಕ ಬಿದ್ದಿತ್ತು. ಆ ಪುಸ್ತಕನೂ ಪ್ರಾಯ ಯಾರೋ ಒಬ್ರು ಆ ವಿಮಾನದ ಪ್ರಯಾಣಿಕರ ಹತ್ರ ಇದ್ದಿದ್ದಿರಬೇಕು, ಅಥವಾ ಆ ಮಗುವಿನ ತಂದೆ ತಾಯಿಯಂದ್ರ ಹತ್ರನೋ ಅಜ್ಜ ಅಜ್ಜಿಯರ ಹತ್ರನೋ ಇತ್ತೋ ಏನೋ. ಅಂತೂ ಆ ಪುಸ್ತಕ ಮಗುವಿನ ಎದೆ ಮೇಲೂ ಬಿದ್ದಿತ್ತು. ಆ ಪುಸ್ತಕದ ಪುಟ ಕೂಡ ತೆರೆದಿತ್ತು. ಆದರೆ ತೆರೆದ ಪುಟ ಅದು ಆ ಮಗುವಿನ ಎದೆಗೆ ಅಂಟಿಕೊಂಡಿತ್ತು. ಪುಸ್ತಕದ ಬೈಂಡ್ ಅದು ಮೇಲಿತ್ತಂತೆ. ಹಾಗಾಗಿ ಅದು ಹಾರ್ತಿರ್ಲಿಲ್ಲ, ಆ ಹಾಳೆಗಳು ಹಾರ್ತಾ ಇರಲಿಲ್ಲ. ಹಾಳೆಗಳೇ ಮೇಲ್ಮುಖವಾಗಿದ್ದಿದ್ರೆ ಗಾಳಿಗೆ, ಬಲವಾದ ಗಾಳಿಗೆ ಆ ಹಾಳೆಗಳು ಚೆಲ್ಲಾಪಿಲ್ಲಿ ಆಗಿರ್ತಿದ್ವೇನೋ. ಆದರೆ ತೆರೆದ ಪುಸ್ತಕ ಮಗುವಿಗೆ ಅಂಟಿಕೊಂಡಿದೆ, ಪುಸ್ತಕದ ಬೈಂಡು ಮೇಲ್ಭಾಗದಲ್ಲಿದೆ. ಇವರಿಗೆ ಆಶ್ಚರ್ಯ, ಆ ಮಗುವನ್ನು ನೋಡಿ ಹೇಗೆ ಬದುಕುಳಿದಿದೆಯಲ್ಲ ಅಂತ. ಅದಕ್ಕಿಂತ ಹೆಚ್ಚಾಗಿ ಆ ಪುಸ್ತಕ ಏನು ಅಂತ ನೋಡಬೇಕು ಅಂತ ಆ ಪುಸ್ತಕ ತೆಗೆದು ನೋಡಿದ್ರು. ಮಗುವನ್ನು ಒಂದು ಕೈಲಿ ಎತ್ಕೊಂಡ್ರು, ಪುಸ್ತಕ ಒಂದು ಕಡೆ ತೆಗೆದುಕೊಂಡ್ರು. ಅಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವದ್ಗೀತೆಯ ಶ್ಲೋಕ ಕಾಣಿಸ್ತಾ ಇದೆ. ಭಗವದ್ಗೀತೆಯ ಪುಸ್ತಕ ಅದು, ಬೇರೆ ಏನೂ ಅಲ್ಲ. ಅಲ್ಲಿ ಓಪನ್ ಆಗಿದ್ದ ಶ್ಲೋಕ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ನಾನು ಇವರೆಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ತೇನೆ. ನನ್ನ ಯಾರು ಭಕ್ತಾರೆ, ಯಾರು ಅನನ್ಯ ಭಾವದಿಂದ ಭಜಿಸ್ತಾರೆ, ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅಂಥ ಸಾಧಕರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಭಗವಂತ ಹೇಳ್ತಾನೆ. ಇವರಿಗೆ ಇದು ನೋಡಿದವರಿಗೆ, ಆ ಸೈನಿಕರಿಗೆ ದಿಗ್ಭ್ರಾಂತಿ ಆಯ್ತಂತೆ. ಆ ಮಗುವಿಗೆ ಕೆಲವು ತಿಂಗಳು ಇನ್ನು ಏಳಲಿಕ್ಕೆ ಕೂಡ ಆಗದೆ ಇರುವಷ್ಟು ಸಣ್ಣ ವಯಸ್ಸಿನ ಮಗು ಅದು ಅಲ್ಲಿ ಬಿದ್ದಿದೆ. ಅದೇನು ಆ ವಿಮಾನ ಅಪಘಾತ ಆದ ಸಂದರ್ಭದಲ್ಲಿ, ಬೆಂಕಿ ಹೊತ್ತಿಕೊಂಡ ಸಂದರ್ಭದಲ್ಲಿ ಭಗವಂತನನ್ನೇನು ಬೇಡಿರ್ಲಿಕ್ಕಿಲ್ಲ. ಆಗ ಪುಸ್ತಕವನ್ನು ಅದೇನು ಕೈಯಲ್ಲಿಟ್ಕೊಂಡು ಓದಿರುವ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ. ಆದ್ರೆ ಯಾವ ಜನ್ಮದಲ್ಲಿ ಭಗವಂತನನ್ನ ನೀನೇ ರಕ್ಷಕ ಅಂತ ಪ್ರಾರ್ಥನೆ ಮಾಡಿತ್ತೋ, ಅದೇನು ಪುಣ್ಯ ಅದಕ್ಕಿತ್ತೋ, ಅಂತೂ ಭಗವಂತ ಅದನ್ನು ರಕ್ಷಣೆ ಮಾಡಿದ. ಆ ಪುಸ್ತಕವು ಕೂಡ ಅದರ ಎದೆ ಮೇಲೆ ಬಂದು ಬಿದ್ದಿತ್ತು. ಆ ಪುಸ್ತಕವನ್ನ ಅಥವಾ ಅದಕ್ಕೆ ಸದೃಶವಾದಂಥ ಮತ್ಯಾವ್ದಾರು ಹೇಳಿಕೆ ಉಳ್ಳಂಥ ಮತ್ಯಾವ್ದಾರು ಪುಸ್ತಕವನ್ನ ಅದು ಓದಿತ್ತೋ, ಅಂತೂ ರಕ್ಷಿಸಿದ. ಅವರಿಗೆ ಭಗವಂತನ ಕಾರುಣ್ಯದ ಬಗ್ಗೆ ಆ ಸೈನಿಕರಿಗೆ
ತುಂಬ ಆಶ್ಚರ್ಯ ಆಯ್ತಂತೆ, ದಿಗ್ಭ್ರಾಂತಿಯೂ ಆಯ್ತಂತೆ. ಆ ಮಗು ಬದುಕಿ ಮುಂದೆ ದೊಡ್ಡದಾಗಿ ಅದು ಮುಂದೆ ಏನು ದೊಡ್ಡ ಸಾಧನೆ ಮಾಡಿತ್ತೋ ಅದೆಲ್ಲ ವಿಷಯ ಬೇರೆ. ಬದುಕುವ ಅದೃಷ್ಟ ಅಂತೂ ಇತ್ತು. ಮುಂದೆ ಏನು ಮಹಾ ಸಾಧನೆ ಅದು ಮಾಡಿತ್ತೋ ಬಿಟ್ಟಿತ್ತೋ ಅದು ವಿಷಯ ಬೇರೆ. ಬದುಕುವ ಅದೃಷ್ಟ ಇತ್ತು, ಬದುಕಿತ್ತು. ಇದು ಎಲ್ಲೋ ಬಿದ್ದರೂ ಬದುಕ್ತಾರೆ ಅಂತನ್ನುವುದಕ್ಕೆ ಇದೊಂದು ದೃಷ್ಟಾಂತ. ಮತ್ತೊಂದು ನಾನು ಓದಿದ ಕಥೆ ನೆನಪಿಗೆ ಬರ್ತದೆ. ಮೊದಲನೇದನ್ನ ಕೇಳಿದ್ದು, ಎರಡನೇದನ್ನು ನನಗೆ ಹೇಳ್ತಿರೋದು ನಾನೇ ಓದಿದ್ದು. ಅದೊಂದು ಶಾಲೆಯಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳು ಮಕ್ಕಳೆಲ್ಲ ಸಾಯಂಕಾಲ 5 ಗಂಟೆ ಹೊತ್ತಿಗೆ ಮನೆಗೆ ಹೊರಟಿದ್ದಾರೆ. ಎಲ್ಲ ಮಕ್ಕಳು ಹೋದರು. ಶಾಲೆಯ ವಾಚ್ಮನ್ ಕೂಡ ಎಲ್ಲ ಕ್ಲಾಸ್ಗಳಲ್ಲಿ ಮಕ್ಕಳೆಲ್ಲ ಹೋಗಿದ್ದನ್ನು ಗಮನಿಸಿದ. ಎಲ್ಲದಕ್ಕೂ ಬೀಗ ಜಡದ, ಎಲ್ಲ ಕೊಠಡಿಗಳಿಗೂ. ಶಾಲೆಯ ಮುಖ್ಯ ಗೇಟಿಗೂ ಕೂಡ ಬೀಗ ಜಡದ. ಮಾರನೇ ದಿವಸದಿಂದ ರಜವೇ ಆಗೋದಿತ್ತು. 2 ತಿಂಗಳ ಕಾಲ ರಜೆ ಇತ್ತು. ಹೊರಟೋಗ್ಬಿಟ್ಟ ಅವನು. ಈ ಕಡೆ ಆ ಶಾಲೆಯಲ್ಲಿ ಯಾವ ಒಂದು ಮಗು ಓದ್ತಾ ಇತ್ತು, ಆ ಮಗುವಿನ ತಾಯಿ ಒಬ್ಳು ತನ್ನ ಮಗು ಯಾಕೆ ಇನ್ನೂ ಮನೆಗೆ ಬಂದಿಲ್ಲ ಅಂತ ತುಂಬ ಹುಡುಕಾಡಿದ್ರು. ಆ ಮಗುವಿನ ಜೊತೆಗೆ ಬರ್ತಾ ಇದ್ದಂತಹ ಮಗುವಿನ ಜೊತೆಗೆ ಶಾಲೆಗೆ ಹೋಗ್ತಿದ್ದಂತಹ ಉಳಿದ ಮಕ್ಕಳ ಮನೆಗೂ ಕೂಡ ಹೋದ್ಲು. ಅವ್ರ ತಂದೆ ತಾಯಿಯನ್ನು ವಿಚಾರಿಸಿದ್ರು, ಮಕ್ಕಳನ್ನು ವಿಚಾರಿಸಿದ್ಲು. ಅವ್ರು ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಮಗು ಸಿಗಲೇ ಇಲ್ಲ ಕೊನೆಗೂ. ಅದಾದಮೇಲೆ 1.5 ತಿಂಗಳು ಆದಮೇಲೆ ಶಾಲೆ ಮತ್ತೆ ಪ್ರಾರಂಭ ಕಂಡ್ರೆ ಶಾಲೆಯ ಗೇಟನ್ನು ತೆಗೆದ್ರು. ಯಾವ ಕ್ಲಾಸಿನಲ್ಲಿ ಈ ತರಗತಿಯ ಮಕ್ಕಳು ಕೂತ್ಕೊಳ್ಬೇಕಾಗಿತ್ತು ಅದರ ಕೊಠಡಿಯನ್ನು ತೆಗೆದ್ರು. ಅಲ್ಲಿ ಕೊನೆಯ ಬೆಂಚಿನಲ್ಲಿ ಆ ಒಂದು ಕಾಣೆಯಾಗಿದ್ದ ಮಗು ಏನಿತ್ತಲ್ಲ ಅದರ ಶವ ಕಂಡು ಬಂತು. 1.5 ತಿಂಗಳ ಕಾಲ ಅದು ಹಸಿದು ಕಂಗಾಲಾಗಿ, ತಾಯಿ ತಂದೆ ಯಾರನ್ನೂ ಕಾಣದೆ, ಸ್ನೇಹಿತರನ್ನೂ ಕಾಣದೆ, ಶಿಕ್ಷಕರನ್ನೂ ಕಾಣದೆ ಸೊರಗಿ ಸತ್ತು ಹೋಗಿದೆ. ಈ ಸಂಗತಿ ನನ್ನನ್ನು ಎಷ್ಟು ದಿಗ್ಭ್ರಾಂತರನ್ನಾಗಿ ಮಾಡಿತು ಅಂದರೆ ನೋಡಿ, ಕೆಲವು ಬಾರಿ ಒಂದು ಮಾನವ ಶಿಶುಗಳನ್ನು ಕೂಡ, ಮಾನವ ಹಸುಳೆಗಳನ್ನು ಕೂಡ ಯಾವ್ದಾದ್ರು ಪ್ರಾಣಿಗಳು ತಿನ್ಲಿಕ್ಕೆ ಕಾಯ್ತಾ ಇರ್ತವೆ. ಒಂದು ಯಾವುದೋ ಪ್ರಾಣಿಯ ಬಾಯಿಗೆ ಸಿಕ್ಕ ಸತ್ತೋಗಿಬಿಡ್ತವೆ ಶಿಶುಗಳು. ಇನ್ನು ಯಾರೋ ಅಪಹಾರ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಇನ್ನೇನೋ ರೋಗವೇ ಬರ್ತದೆ. ತಂದೆ ತಾಯಂದ್ರಿಗೆ ಅದು ಏನಾಗಿದೆ ಅಂತ ಗೊತ್ತಾದರೂ ಆಗ್ತದೆ. 1.5 ತಿಂಗಳು 2 ತಿಂಗಳ ಕಾಲ ಆ ಮಗುವಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಯಾವ ರೋಗ ಬಂದಿಲ್ಲ. ಯಾರು ಅದನ್ನ ಅಪಹಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿಲ್ಲ. ಯಾವ ನಾಯಿಯೋ ತೋಳವೋ ನರಿಯೋ ಹದ್ದೋ ಹುಲಿಯೋ ಅದನ್ನು ತಿನ್ನಬೇಕು ಅಂತನೂ ಬಯಸಿಲ್ಲ. ಈ ಜಗತ್ತಿನಲ್ಲಿ ಅದನ್ನು ಯಾರೂ ಕೂಡ ಕೊಲ್ಲಬೇಕು ಅಂತ ಬಯಸಿರ್ಲಿಲ್ಲ. ಆದ್ರೆ ಒಬ್ಬ ಅದನ್ನು ಕೊಲ್ಲಬೇಕು ಅಂತ ಬಯಸಿದ್ದ. ಅವನು ಭಗವಂತ, ಕಾಲನಾಮಕನಾದ ಭಗವಂತ ಆ ಮಗುವನ್ನು ಉಳಿಸಬಾರ್ದು, ಕೊಲ್ಲಬೇಕು ಅಂತ ಬಯಸಿದ್ದ. ಅವನು ಅದನ್ನು ಕೊಂದೇ ಹಾಕಿಬಿಟ್ಟ. ಇದು ಕೇಳುವವರಲ್ಲಿ ನಮಗೂ ನಿಮಗೂ ಎಲ್ರಿಗೂ ಕೂಡ ಮಕ್ಕಳಿದ್ದಾರೆ, ಕೆಲವರಿಗೆ ಮೊಮ್ಮಕ್ಕಳು ಇದ್ದಾರೆ. ಆ ಕಥೆ ಕೇಳುವಾಗ ನಮ್ಮ ಕರುಳು ಎಷ್ಟು ನೋವು ಅನುಭವಿಸ್ತದೆ, ಕರುಳು ಎಷ್ಟು ಚುರುಕು ಅನ್ನಿಸ್ತದೆ ಅಂದರೆ, ಒಂದು ವಿಚಾರ ಮಾಡಿ, ಸಣ್ಣ ಮಕ್ಕಳು 8-10 ವಯಸ್ಸಿನ ಒಳಗಿನ ಮಕ್ಕಳು ತಮ್ಗೆ ಒಂದು ದಿವಸ ತಾಯಿ ಕಾಣದೆ ಹೋದ್ರೆ, ತಂದೆ ಕಾಣದೆ ಹೋದ್ರೆ ಎಷ್ಟು ಅವು ಪರದಾಡ್ತವೆ. ಒಂದು ಹೊತ್ತು ಅವಕ್ಕೆ ಆಹಾರ ಬೀಳದೆ ಹೋದ್ರೆ ಅವೆಷ್ಟು ಸಂಕಟ ಪಡ್ತವೆ. ಅಂಥದ್ದು ಆ ಕತ್ತಲೆಯ ಕೋಣೆಯಲ್ಲಿ ಅದ್ರ ಆಹಾರ ಇಲ್ಲ, ತನ್ನವರು ಅನ್ನೋರು ಯಾರೂ ಇಲ್ಲ, ಪರಿಚಿತರಾದವರು ಯಾರೂ ಇಲ್ಲ, ಎಲ್ಲ ಕಡೆ ಚಿಲಕ ಹಾಕಿಬಿಟ್ಟಿದ್ದಾರೆ. ಅದು ಎದ್ದು ಬಾಗಿಲು ಬಡಿದಿದೆ. ಆದರೆ ಆ ಬಾಗಿಲು ಬಡಿದದ್ದು ಕೂಡ ಆ ಸುತ್ತಮುತ್ತಲಿನವರಿಗೆ, ಕೆಲವು ಅಲ್ಲೆಲ್ಲೋ ಸ್ವಲ್ಪ ಶಾಲೆಯ ಹೊರವಲಯದಲ್ಲಿತ್ತೇನೋ, ಆ ಸುತ್ತಮುತ್ತಲಿನ ಕೆಲವು ಜನರಿಗೆ ಅದು ಕೇಳಿಸಿದೆ. ಅವ್ರಂದ್ರಂತೆ ಆಮೇಲೆ 1.5-2 ತಿಂಗಳು ಆದಮೇಲೆ, ಅಲ್ಲೇನೋ ಬಾಗಿಲು ಬಡಿಯೋ ಶಬ್ದ ಕೇಳ್ತಾ ಇತ್ತು. ಶಾಲೆ ಊರ ಹೊರವಲಯದಲ್ಲಿರೋದ್ರಿಂದ ಅಲ್ಲೇನೋ ದೆವ್ವದ ಕಾಟ ಏನಾದ್ರು ಇದ್ದಿರಬೇಕು ಅಂತ ನಾವು ಭಯಪಟ್ಟು ಯಾರೂ ಆ ಕಡೆ ಹೋಗಲಿಲ್ಲ ಅಂದ್ಬಿಟ್ರಂತೆ.
ಪಾಪ ಆ ಮಗು ಅಷ್ಟು ಬಾಗಿಲು ಬಡಿದಿದೆ, ಜನರಿಗೆ ಅದು ಕೇಳಿದೆ. ಆ ಬಾಗಿಲು ಬಡಿದದ್ದು ಕೂಡ ಅದು ಯಾರಿಗೂ ಮಗುವಿನ ಪ್ರಯತ್ನ ಇದು ಅಂತ ಗೊತ್ತಾಗಿಲ್ಲ. ಇದನ್ನು ವಿಚಾರ ಮಾಡಿ, ಭಗವಂತನು ಕೂಡ ಇಷ್ಟು ಭಯಾನಕವಾಗಿ ಒಂದು ಮಗುವನ್ನು ಕೊಲ್ಲುವುದಾ? ನನಗೆ ಭಗವಂತನ ಅತ್ಯುಗ್ರ ರೂಪಗಳು, ನರಸಿಂಹ, ವರಾಹ ಇತ್ಯಾದಿ ರೂಪಗಳ ಸ್ಮರಣೆ ಯಾವಾಗಲೂ ಬರ್ತಿರ್ತದೆ. ನರಸಿಂಹನ ರೂಪದಿಂದ ಎಷ್ಟು ಅತ್ಯುಗ್ರನಾಗಿ ಹಿರಣ್ಯಕಶಿಪುವನ್ನು ಸೀಳಿ ಹಾಕಿದ. ಮತ್ತೆ ರಾಮಾವತಾರ, ಕೃಷ್ಣಾವತಾರದಲ್ಲೆಲ್ಲ ಎಷ್ಟು ನಿಷ್ಕರುಣೆಯಿಂದ ಅವನು ಶತ್ರುಗಳನ್ನು ದಮನಿಸಿದ. ಕೃಷ್ಣಾವತಾರದಲ್ಲೂ ಕೂಡ ತನ್ನವರೇ ಆದ 10 ಲಕ್ಷ ಜನ ಮಕ್ಕಳು ದುರ್ಯೋಧನ ಸೈನ್ಯದಲ್ಲಿ ಹೋಗಿ ತಾನೇ ಅರ್ಜುನನಿಗೆ ಸಾರಥಿಯಾಗಿದ್ದಾಗ ತನ್ನ ಕಣ್ಣೆದುರಿಗೆ ಅವರು ಸಾಯೋದನ್ನೆಲ್ಲ ನೋಡಿದ್ನಲ್ಲ. ಭಗವಂತನ ವ್ಯಕ್ತಿತ್ವ ಎಂಥದ್ದು? ಅವನು ಕರುಣಿಯೋ ನಿಷ್ಕರುಣಿಯೋ? ಕರುಣೆ ಅಂದ್ರೆ ಏನು? ನಿಷ್ಕರುಣೆ ಅಂದ್ರೆ ಏನು? ಕ್ರೌರ್ಯ ಅಂದ್ರೆ ಏನು? ಭಗವಂತನ ವಿಷಯದಲ್ಲಿ ಯಾವ ಶಬ್ದವನ್ನಾದ್ರೂ ನಾವು ಬಳಸೋದು ಇಷ್ಟು ಆಶ್ಚರ್ಯ ಅನಿಸ್ತದೆ. ಮಗುವೊಂದು ಹೀಗೆ ತಿಂಗಳೆರಡು ತಿಂಗಳು ಅನ್ನ ನೀರು ಏನೂ ಇಲ್ಲದೇನೆ ಅದು ಒದ್ದಾಡಿ ಸಾಯಬೇಕಾದ್ರೆ ಎಂಥ ಪ್ರಬಲವಾದ ಕರ್ಮ ಅದಕ್ಕೆ ಇದ್ದಿರಬೇಕು. ಭಗವಂತ ಅದನ್ನು ಹೇಗೆ ಕೊಲ್ಲಬೇಕು ಅಂತ ಆಲೋಚನೆ ಮಾಡಿರ್ಬೇಕು. ಇದೆ ಹೀಗೆ ಕೊಲ್ಲಬೇಕು ಅಂತ ಆಲೋಚನೆ ಮಾಡಿದ್ದ. ನೋಡಿ, ಮನೆಯಲ್ಲಿರೋದೊಂದು ವಿಷಯ ಬೇರೆ, ಮನೆಯಲ್ಲೇ ತಂದೆ ತಾಯಂದ್ರ ಜೊತೆಗೇನೆ ಇದ್ದ ಮಗು ಸತ್ತು ಹೋಗಿದೆ. ಅಂಥ ಉದಾಹರಣೆಗಳನ್ನು ನೋಡಿರ್ತೀವಿ ನಾವು. ಅದನ್ನು ಕೂಡ ನಾನು ಕೆಲವು ಕಥೆಗಳಲ್ಲಿ ಓದಿದ್ದೇನೆ. ಈ ಭೂಮಿಯ ಮತ್ತೆ ಗವಿಗಳ ಎಕ್ಸ್ಕ್ಯಾವೇಷನ್, ಉತ್ಖನನ ಎಲ್ಲ ಮಾಡ್ತಿರ್ತಾರಲ್ಲ, ಅವರಿಗೆ ಒಂದು ಕಡೆ ಒಂದು ಅಸ್ಥಿಪಂಜರ ಸಿಕ್ಕಿತ್ತಂತೆ. ಅದೆಲ್ಲೋ ಈಜಿಪ್ಟ್ನಲ್ಲೋ ಮತ್ತೆ ಯಾವುದೋ ಕಡೆಯೋ ಅಥವಾ ಉತ್ತರ ಧ್ರುವದಲ್ಲೋ ಎಲ್ಲೋ. ಅದೊಂದು ಸಂಸಾರ, ಒಂದು ಗಂಡಿನ ಅಸ್ಥಿಪಂಜರ ಮತ್ತೊಂದು ಹೆಣ್ಣಿನ ಅಸ್ಥಿಪಂಜರ. ಆ ಹೆಣ್ಣಿನ ಅಸ್ಥಿಪಂಜರದ ಎದೆ ಭಾಗಕ್ಕೆ ಒತ್ತಿಕೊಂಡಂತೆ ಒಂದು ಶಿಶುವಿನ ಅಸ್ಥಿಪಂಜರ. ಏನಾಗಿದೆ, ಶಿಶುವಿಗೆ ಅವಳು ಎದೆ ಹಾಲು ಕುಡಿಸ್ತಾ ಇದ್ದಾಳೆ, ಗಂಡನು ಕೂಡ ಪಕ್ಕದಲ್ಲಿ ಮಲ್ಕೊಂಡಿದ್ದಾನೆ. ಆವಾಗ ಭಯಂಕರವಾದ ಹಿಮಪಾತವೋ ಏನೋ ಆಗಿದೆ. ಆ ಹಿಮಪಾತದಲ್ಲಿ ಅವ್ರು ಹೂತು ಹೋಗಿದ್ದಾರೆ. ಅಸ್ಥಿಪಂಜರಗಳು ಮಾತ್ರ ಅಲ್ಲಿ ಉಳಿದಿವೆ. ಎಷ್ಟೋ ವರ್ಷಗಳಾದ್ಮೇಲೆ, ಎಷ್ಟೋ ಲಕ್ಷ ವರ್ಷವೋ ಅಥವಾ 1000 ವರ್ಷವೋ ಅಂತೂ ಅಸ್ಥಿಪಂಜರಗಳು ಕಾಣಿಸಿವೆ. ಹೀಗೆ ತಂದೆ ತಾಯಂದರೆ ಅಪ್ಪುಗೆಯಲ್ಲಿದ್ದ ಮಗುವೂ ಸತ್ತು ಹೋಗಿಬಿಡ್ತದೆ. ಮನೆಯಲ್ಲಿ ಅತ್ಯಂತ ಸುರಕ್ಷಿತನಾಗಿ ಬದುಕಿದವನು ತನ್ನವರೇ ಆದಂತಹ ತನ್ನ ಕಾವಲುಗಾರರು, ತನ್ನ ಅಂಗರಕ್ಷಕರು, ತನ್ನ ಸೈನಿಕರು, ಅವರ ಮೂಲಕನೇ ಹತ್ಯೆಗೊಳಗಾಗಿಬಿಡ್ತಾನೆ. ಅಂಥದನ್ನು ನಾವು ಕೇಳಿರ್ತೇವೆ. ಏನೂ ಗತಿ ಇಲ್ಲ, ಜಗತ್ತಿನಲ್ಲಿ ಯಾರೂ ಗತಿ ಇಲ್ಲ. ಜಗತ್ತಿನಲ್ಲಿ ಇದ್ದವ್ರು ಎಲ್ಲರೂ ಅವನು ಕೊಲ್ಲಬೇಕು ಅಂತ ಹೊರಟಿದ್ದಾರೆ. ಆದರೆ ಅಂಥವನು ಬದುಕಿ ಬರ್ತಾನೆ. ಇದು ಬಹಳ ಆಶ್ಚರ್ಯಕರವಾದ ಸಂಗತಿ. ಚಂದ್ರಹಾಸನ ಕಥೆ ನಾವು ನೀವು ಎಲ್ಲ ಕೇಳಿದ್ದೇವೆ. ಚಂದ್ರಹಾಸನ ಕಥೆ ಮೂಲ ಮಹಾಭಾರತದಲ್ಲ, ಅದು ಜೈಮಿನಿ ಭಾರತದ್ದು. ಅದಷ್ಟು ಪ್ರಾಮಾಣಿಕವಾದ ಕಥೆ ಅಲ್ಲ. ನಾನು ನನ್ನ ಮಹಾಭಾರತ ಪ್ರವಚನದಲ್ಲಿ ಹೇಳಿದ್ದೇನೆ, ಆದರೆ ಅದನ್ನು ಪ್ರಾಮಾಣಿಕ ಅಂತ ನಾನು ನಂಬುವುದಿಲ್ಲ. ಅದು ವಿಷಯ ಬೇರೆ. ಚಂದ್ರಹಾಸನನ್ನ ಕೊಲ್ಲಬೇಕು ಅಂತ ಎಷ್ಟು ಥರದ ಪ್ರಯತ್ನ ಪಟ್ಟ ಆ ದುಷ್ಟಬುದ್ಧಿ ಅನ್ನುವಂಥ ಮಂತ್ರಿ. ಅವನು ಬದುಕಿ ಬಂದ. ಪಾಂಡವರನ್ನ ಎಳೆ ವಯಸ್ಸಿನಿಂದ ಅದೆಷ್ಟು ಬಾರಿ ಕೊಲ್ಲಬೇಕು ಅಂತ ಕೌರವರು ಪ್ರಯತ್ನ ಪಟ್ಟರು. ಅವರು ಬದುಕಿ ಬಂದರು. ಎಲ್ಲದಕ್ಕಿಂತ ಪರಮಾದ್ಭುತ ಅಂತಂದ್ರೆ ಅಭಿಮನ್ಯು ಮತ್ತೆ ಪರೀಕ್ಷಿತರ ಕಥೆ. ಅಭಿಮನ್ಯು ಇನ್ನೂ ಸತ್ತಿರಲಿಲ್ಲ, ಆದ್ರೆ ಅವನು ಸಾಯ್ತಾನೆ ಅಂತ ಗೊತ್ತಿತ್ತು. ಅವನಿಗೆ ಚಕ್ರವ್ಯೂಹದ ಒಳಗೆ ಹೋಗುವ ಪಾಠವನ್ನು ಅರ್ಜುನ ಹೇಳ್ಕೊಟ್ಟಿದ್ನೇ ಹೊರತು ಹೊರಗೆ ಬರುವ ಪಾಠವನ್ನು ಅರ್ಜುನ ಹೇಳ್ಕೊಟ್ಟಿರ್ಲಿಲ್ಲ. ಅದು ಸರ್ವಜ್ಞನಾದ್ರಿಂದ ಕೃಷ್ಣನಿಗೂ ಗೊತ್ತಿತ್ತು. ಅಭಿಮನ್ಯು ತನ್ನ ಸೋದರಳಿಯ. ಅಂಥವನು ಆ ಪದ್ಮವ್ಯೂಹವನ್ನು ಅಥವಾ ಚಕ್ರವ್ಯೂಹವನ್ನು ಪ್ರವೇಶ ಮಾಡಿ ಒಳಗೆ ಹೋಗುವಾಗ ಈ ಕೃಷ್ಣಾರ್ಜುನರಿಬ್ಬರು ಎಲ್ಲೋ ಬೇರೆ ಕಡೆ ಯುದ್ಧಕ್ಕೆ ಹೋಗಿಬಿಟ್ಟಿದ್ರು. ಸರ್ವಜ್ಞನಾದ ಕೃಷ್ಣ ಬದುಕಿಸಲೇಬೇಕು ಅಂತ ಸಂಕಲ್ಪ ಮಾಡಿದ್ರೆ ಅಭಿಮನ್ಯುವನ್ನು ಬದುಕಿಸ್ಬೋದಿತ್ತು. ಇದ್ದ ಅಭಿಮನ್ಯುವನ್ನು, ಇನ್ನೂ ಸತ್ತಿರ್ಲಿಲ್ಲ, ಅವನು ಯುದ್ಧಕ್ಕೆ ಹೋಗ್ತಿದ್ದ ಅಷ್ಟೇ. ಅಲ್ಲಿ ಯುದ್ಧಕ್ಕೆ ಹೋಗ್ಬೇಡ ಅನ್ಬೋದಿತ್ತು, ಏನೋ ಮಾಡಿ ಬದುಕಿಸ್ಬೋದಿತ್ತು. ಅಥವಾ ಒಳಗೆ ಹೋದ್ರೂ ಕೂಡ ಮತ್ತೆ ಅವನು ಹೊರಗೆ ಬರುವಾಗ ತಾನು ಯುದ್ಧ ಭೂಮಿಯಲ್ಲಿ ಬೇರೆ ಕಡೆ ಎಲ್ಲೇ ಇದ್ರೂ ಕೂಡ ಅಲ್ಲಿಂದಲೇ ಅವನಿಗೆ ರಕ್ಷಣೆ ಕೊಟ್ಟು ಬದುಕಿಸ್ಬೋದಿತ್ತು. ದ್ರೌಪದಿಗೆ ರಕ್ಷಣೆ ಕೊಟ್ಟನಲ್ಲ, ಹೇಗೆ ರಕ್ಷಣೆ ಕೊಟ್ಟ? ಅಲ್ಲೇನು ಬಂದು ರಕ್ಷಣೆ ಕೊಟ್ಟಿಲ್ಲ, ಅವನು ಇದ್ದ ಎಲ್ಲೋ ಬೇರೆ ಕಡೆನೇ ಇದ್ದ, ಅಲ್ಲಿಂದಲೇ ರಕ್ಷಣೆ ಕೊಟ್ಟಿದ್ನಲ್ಲ ದ್ರೌಪದಿಗೆ. ಹಾಗೆ ಅಭಿಮನ್ಯುವಿಗೆ ರಕ್ಷಣೆ ಕೊಡ್ಬೋದಿತ್ತು, ಯುದ್ಧಕ್ಕೆ ಕಳಿಸದೇ ಇರಬಹುದಿತ್ತು,
ಅಥವಾ ರಕ್ಷಣೆ ಕೊಡಬಹುದಿತ್ತು. ಯಾವುದನ್ನು ಮಾಡಲಿಲ್ಲ. ಸಾಯಬೇಕು ಅಂತ ತೀರ್ಮಾನ ಇತ್ತು ಭಗವಂತನಿಗೆ. ಅಂಥ ಅಭಿಮನ್ಯು ಸತ್ತೇ ಹೋದ. ಬದುಕಿಸಬೇಕು ಅಂತ ಅಪೇಕ್ಷೆ ಪಟ್ಟೆ, ಸತ್ತವರನ್ನು ಬದುಕಿಸ್ತಾನೆ. ಆದರೆ ಅವನು ಬದುಕುವುದು ಬೇಕಾಗಿಲ್ಲ ಅಂತ ಆದರೆ ಸಾಯಲಿಕ್ಕೆ ಹೊರಟವನನ್ನು ಕೂಡ ಅವನು ತಡೆಯುವುದೇ ಇಲ್ಲ. ಸಾಯಲಿಕ್ಕೆ ಹೊರಟ ಅಭಿಮನ್ಯುವನ್ನು ತಡೆಯಲಿಲ್ಲ ಕೃಷ್ಣ. ಆದರೆ ಸತ್ತೇ ಹೋದಂತಹ ಪರೀಕ್ಷಿತನನ್ನು ಬದುಕಿಸಿದ. ಪರೀಕ್ಷಿತನಿಗೆ ಅಭಿಮನ್ಯುವಿನ ಮಗ ಅವನು. ಉತ್ತರೆಯ ಗರ್ಭದಲ್ಲಿದ್ದಾಗ ಅಶ್ವತ್ಥಾಮನ ಅಸ್ತ್ರ ಅವನನ್ನು ಬೆನ್ನಟ್ಟಿತ್ತು. ಆದರೆ ಕೃಷ್ಣ ಅಲ್ಲಿ ಗದಾಪಾಣಿಯಾಗಿ ಗರ್ಭದೊಳಗೆ ನಿಂತು ರಕ್ಷಿಸಿದ. ಸುರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಅಲ್ಲಿ ಹಿಂದೆ ಬಂದಿದೆ. ಅದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ಅವನನ್ನ ಪರಿತಃ ತನ್ನ ಸುತ್ತಮುತ್ತಲು ಈಕ್ಷತೆ ಸ್ಮ. ಈ ಪರೀಕ್ಷಿತ ರಾಜ ನೋಡ್ತಾ ಇದ್ದ ಅವನನ್ನು. ಆದರೆ 10ನೇ ತಿಂಗಳು ಹೊತ್ತಿಗೆ ಅವನು ಸತ್ತು ಬಿಟ್ಟ. ಸತ್ರೂ ಕೂಡ ಅವನನ್ನು ಮತ್ತೆ ಬದುಕಿಸಿದ. ಅವನು ಬದುಕಬೇಕು, ಅವನ ಸಂತಾನ ಮುಂದೆ ಜನಮೇಜಯಾದಿಗಳ ರೂಪದಿಂದ ಈ ಜಗತ್ತನ್ನು ಆಳಬೇಕು ಅಂತ ಅವನ ಸಂಕಲ್ಪ ಇತ್ತು. ಹಾಗೆ ಮಾಡಿಬಿಟ್ಟ. ಪ್ರತಿಜ್ಞೆ ಮಾಡಿದ್ದ ಅಶ್ವತ್ಥಾಮನಿಗೆ, ಪಶ್ಚಿಮೇ ತಪಸೋ ವೀರ್ಯಂ ಸತ್ಯಸ್ಯ ಚ ನರಾಧಮ ಅಂತ. ನನ್ನ ತಪಸ್ಸು ಅಂದ್ರೆ ನನ್ನ ಆಲೋಚನೆ, ನಾನು ಸಂಕಲ್ಪ ಏನಿದೆ ಅದರ ಶಕ್ತಿಯನ್ನು ನೋಡು. ನನ್ನ ಸತ್ಯವಚನ ಅದೇನಿದೆ ಅದರ ಸಂಕಲ್ಪವನ್ನು ನೋಡು. ನಾನು ಇವ್ರು ಯಾರನ್ನು ಕೂಡ ಪಾಂಡವರ ಸಂತಾನವನ್ನ ನಾನು ಅಳಿಯಗೊಡುವುದಿಲ್ಲ, ನನ್ನ ಸಂಕಲ್ಪವನ್ನು ನೋಡು. ನರಾಧಮ ಅಂತ ಅವನಿಗೆ ಬೈದು ಅವನಿಗೆ ಸವಾಲು ಹಾಕಿ ಅಪರೀಕ್ಷಿತನನ್ನು ರಕ್ಷಿಸಿದ. ಸತ್ತವರನ್ನು ಬದುಕಿಸಿದ, ಆದರೆ ಸಾಯ್ಲಿಕ್ಕೆ ಹೊರಟ ಅಭಿಮನ್ಯುವನ್ನು ಬದುಕಿಸಲಿಲ್ಲ. ಸ್ವಯಂ ತನ್ನ ಮಕ್ಕಳು 10 ಲಕ್ಷ ಜನ ಕುರುಕ್ಷೇತ್ರದಲ್ಲಿ ಸತ್ತು ಹೋದರು. ಅವನವರೇ ಆದಂತಹ ಪ್ರದ್ಯುಮ್ನಾದಿ ಮಕ್ಕಳು 11,77,189 ಜನ ಮಕ್ಕಳಿದ್ರು ಅವನಿಗೆ. ಸಂಖ್ಯೆಯಲ್ಲಿ ಯಾರಿಗಾದ್ರೂ ವಿವಾದ ಇರಬಹುದು. 89ನೇವನು ವಿಶೋಕ, ಭೀಮನ ಸಾರಥಿ, ಅವನು ಸಾಯಲಿಕ್ಕಿಲ್ಲ ಪ್ರಾಯ. ಉಳಿದವರೆಲ್ಲರೂ ಕೃಷ್ಣನ ಮಕ್ಕಳು. ಅದರಲ್ಲಿ 10 ಲಕ್ಷ ಜನ ಕುರುಕ್ಷೇತ್ರದಲ್ಲಿ ಸತ್ತು ಹೋದರು. ಇನ್ನು 1,77,188 ಜನ ಯಾದವರ ನಡುವಿನ ಅಂತಃಕಲಹದಲ್ಲಿ ಬಡದಾಡಿ ಸತ್ತು ಹೋಗ್ಬಿಟ್ರು. ಮೊಮ್ಮಕ್ಕಳು ಸತ್ರು, ಮರಿಮಕ್ಕಳು ಸತ್ರು. ಕೃಷ್ಣ ಬಲರಾಮನ ಕಣ್ಣೆದುರಿಗೆ ಅವ್ರು ಸತ್ತು ಹೋಗ್ಬಿಟ್ರು. ಎಂತ ಅದ್ಭುತವಾದ ಸಂಗತಿ ಇದು. ಎಂಥ ಅದ್ಭುತವಾದ ಸಂಗತಿಯೂ ಹೌದು, ನಮ್ಗೆ ಅರ್ಥ ಆಗದೇ ಇರೋ ಸಂಗತಿನೂ ಹೌದು. ಕೃಷ್ಣ ತನ್ನ ಮಕ್ಕಳು ಮೊಮ್ಮಕ್ಕಳನ್ನೇ ಬದುಕಿಸಲಿಲ್ಲ, ತನ್ನ ಭಕ್ತರಾದ ಪಾಂಡವರ ಮಗನನ್ನೇ ಬದುಕಿಸಲಿಲ್ಲ. ನಾವು ನೀವು ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಮೊಮ್ಮಕ್ಕಳ ಬಗ್ಗೆ ಇವನಿಗೆ ಹೀಗಾಗಬಾರ್ದಿತ್ತು ಅಂತ ಚಡ್ಪಡಿಸುವುದಕ್ಕೆ ಏನು ಅರ್ಥ ಇದೆ? ನಾವು ಪಾಂಡವರಷ್ಟು ಭಕ್ತರೇನು, ಯಾದವರಷ್ಟು ಭಕ್ತರೇನು ಕೃಷ್ಣನಿಗೆ? ಏನೂ ಅಲ್ಲ. ಪಥಿ ದಾರಿಯಲ್ಲಿ ಬಿದ್ದಿರ್ತದೆ, ಆದ್ರೆ ದೈವ ಅದನ್ನು ರಕ್ಷಿಸ್ತದೆ ಅಂತ ಬಂತಲ್ಲ. ದಾರಿ ಅಂದ್ರೆ ಯಾವುದೋ ಊರಿಗೆ ಹೋಗುವ ದಾರಿ, ಸಿಮೆಂಟಿನ ದಾರಿ, ಡಾಂಬರಿನ ದಾರಿ ಅಂತ ಅಷ್ಟೇ ಅಲ್ಲ. ಪಥಿ ಅಂದ್ರೆ ಈ ದೂರದ ಪ್ರಯಾಣ ಇದೆ ಮೋಕ್ಷದವರೆಗೆ. ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹವನ್ನೆಲ್ಲ ಕಳ್ಕೊಂಡು ಮುಕ್ತನಾಗುವವರೆಗೆ ದೂರದ ಒಂದು ಪ್ರಯಾಣ ಇದೆ. ಆ ಪ್ರಯಾಣವೇ ಮಾರ್ಗ. ಅಲ್ಲಿ ಬಿದ್ದಿದೆ ಈ ಜೀವ, ಅದನ್ನ ದೈವ ರಕ್ಷಣೆ ಮಾಡ್ತದೆ. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರಿತ್ಯೇಷ ವಿಷ್ಣೋರ್ ಮೋಕ್ಷ ಫಲಪ್ರದ ಅಂತ ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ. ರಕ್ಷತೀತ್ಯೇವ ವಿಶ್ವಾಸ, ಅವನು ಕಾಪಾಡಿಯೇ ಕಾಪಾಡ್ತಾನೆ. ತದೀಯೋಹಂ, ನಾನು ಅವನವನು, ಇದಕ್ಕೆ ಶರಣಾಗತಿ ಅಂತಾರೆ. ಅದು ಮೋಕ್ಷ ಫಲವನ್ನು ಕೊಡುವಂಥದ್ದು ಅಂತ ವರ್ಣನೆ ಮಾಡ್ತಾರೆ. ಅದೇ ಅಲ್ಲಿ ಮಾರ್ಗ ಅಂದ್ರೆ ಮೋಕ್ಷ ಮಾರ್ಗ. ಅಲ್ಲಿ ಬಿದ್ದ ಜೀವನನ್ನು ಭಗವಂತ ರಕ್ಷಿಸ್ತಾನೆ. ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ಗೃಹ ಅಂದ್ರೆ ಸಾಂಸಾರಿಕ ನೆಮ್ಮದಿ, ಸಾಂಸಾರಿಕ ಸುಖ, ಅದರ ಸಂಕೇತ. ಅಲ್ಲಿ ಬಿದ್ದಿದ್ದಾನೆ ಜೀವ. ಗಂಡ ಹೆಂಡತಿ ಎಲ್ಲರೂ ಇದ್ದಾರೆ, ಅಜ್ಜ ಅಜ್ಜಿ ಇದ್ದಾರೆ, ಅತ್ತೆ ಮಾವಂದ್ರಿದ್ದಾರೆ, ತಂದೆ ತಾಯಂದಿರಿದ್ದಾರೆ. ಎಲ್ಲ ಇದ್ರೂ ಕೂಡ ಆ ಸುಖದ ನಡುವೆನೆ ಅವನು ಸತ್ತೋಗ್ಬಿಡ್ತಾನೆ. ಮೋಕ್ಷದ ಮಾರ್ಗ, ಅಧ್ಯಾತ್ಮದ ಮಾರ್ಗ ಬಹಳ ಕಷ್ಟಕರವಾದ ಮಾರ್ಗ. ಆ ಮಾರ್ಗದಲ್ಲಿ ಭಗವಂತ ಅಪೇಕ್ಷೆ ಪಟ್ಟು ಸುರಕ್ಷಿತವಾಗಿರ್ತಾನೆ. ನೆಮ್ಮದಿಯ ತಾಣ ಅಂತ ಕರೆಸ್ಕೊಂಡಿರುವಂತಹ ಮನೆಯಲ್ಲಿ ಸಿಲುಕಿ ಒದ್ದಾಡಿ ಸತ್ತೋಗ್ಬಿಡ್ತಾನೆ. ಜೀವತ್ಯನಾಥೋಪಿ ತದೀಕ್ಷಿತೋ ವನೆ. ವನ ಅಂತಿದೆಯಲ್ಲ, ವನ ಅಂದ್ರೆ ಕಾಡು. ಕಾಡು ಮಾತ್ರ ಅಲ್ಲ, ಕಾಡು ಅಂದ್ರೆ ಸಂಸಾರವೆಂಬ ಕಾಡು. ಆ ಸಂಸಾರವೆಂಬ ಕಾಡಿನಲ್ಲಿ ಅನಾಥೋಪಿ, ಇವನಿಗೆ ಬೇರೆ ಯಾರು ರಕ್ಷಕರು ಇಲ್ಲದೆ ಇರಬಹುದು, ಬೇರೆ ಯಾರು ರಕ್ಷಕರು ಇಲ್ಲದೆ ಹೋದ್ರು ಕೂಡ ತದೀಕ್ಷಿತ,
ಆ ಭಗವಂತನ ಕಣ್ಣೋಟದ ಕಾವಲಿದೆಯಲ್ಲ, ಅಲ್ಲಿ ಕೃಪಾಛತ್ರ ಇದೆಯಲ್ಲ, ಆದ್ದರಿಂದ ಅವನು ಸುಖವಾಗಿ ಅಲ್ಲಿ ಆ ದಾರಿಯಲ್ಲಿ ಮುಂದೆ ಹೋಗ್ತಾನೆ. ಸಂಸಾರವೆಂಬ ಕಾಡಿರಲಿ, ಸಂಸಾರವೆಂಬ ಸಾಗರ ಇರಲಿ, ಸಂಸಾರವೆಂಬ ನದಿ ಇರಲಿ, ಎಲ್ಲಾ ಕಡೆನೂ ಕೂಡ ಸುರಕ್ಷಿತವಾಗಿ ಅವನು ಎದ್ದು ಬರ್ತಾನೆ. ಪ್ರಹ್ಲಾದನನ್ನು ಕೊಲ್ಲಬೇಕು ಅಂತ ಎಷ್ಟೆಷ್ಟು ಪ್ರಯತ್ನ ಪಟ್ಟ ಹಿರಣ್ಯಕಶಿಪು, ಆದ್ರೆ ಭಗವಂತ ಪ್ರಹ್ಲಾದ ಸಾಯಬಾರದು ಅಂತ ಅಪೇಕ್ಷೆ ಪಟ್ಟಿದ್ದ. ಅದರಿಂದ ಪ್ರಹ್ಲಾದ ಬದುಕಿ ಬಂದ. ಆ ಶಾಲೆಯಲ್ಲಿ ಸಿಕ್ಕಿಬಿದ್ದ ಮಗುವನ್ನು ಯಾರೂ ಕೊಲ್ಲಬೇಕು ಅಂತ ಅಪೇಕ್ಷೆ ಪಟ್ಟಿರ್ಲಿಲ್ಲ, ಆದ್ರೆ ಭಗವಂತ ಒಬ್ಬ ಕೊಲ್ಲಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ, ಸತ್ಯ ಹೋಯಿತು. ಇದು ಜಗತ್ತಿನಲ್ಲಿ ನಾವು ಕಾಣಬೇಕಾದದ್ದು. ರಕ್ಷಣೆಯ ಭಾರ ದೈವಕ್ಕೆ ಬಿಟ್ಟು ಬಿಡ್ರಿ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಇವತ್ತಿನ 62ನೇ ಶ್ಲೋಕದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.